ಈಗ ನೋಡಿ ಎಲ್ಲ ಕಡೆ ಅನಧಿಕೃತ ಪಾರ್ಕಿಂಗ್ಗಳಿವೆ. ಈಗ ಚರ್ಚ್ ಸ್ಟ್ರೀಟಲ್ಲಿ ಸಹ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದಮೇಲೆ ಇವಾಗ BBMP ಅಧಿಕಾರಿಗಳು ಎಲ್ಲ ನೋಡ್ತಾ ಇದ್ದಾರೆ ಏನಂದ್ಬಿಟ್ಟು. ಇವಾಗ ನಮ್ಮ ಪಬ್ಲಿಕ್ದು ಪ್ರಶ್ನೆ ಏನಂದ ಅಂದರೆ, ಓಕೆ, ಪಾಲಿಕೆ ಹೆಸರಲ್ಲಿ ಇಲ್ಲ ಪಾಲಿಕೆ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಇಲ್ಲಿಗಲ್ ಪಾರ್ಕಿಂಗ್ಗಳಾಗಬೇಕಂದ್ರೆ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ತುಂಬ ಮುಖ್ಯವಾಗಿ ಸ್ಥಳೀಯ MLAಗಳು ಏನು ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಕಾರ್ಪೊರೇಟ್ರುಗಳಿಲ್ಲ. ಕಾರ್ಪೊರೇಟ್ ಇದ್ದಂದರೆ ನಾವುಗಳು ಕಾರ್ಪೊರೇಟ್ರಿಗೆ ಕೇಳ್ಬೋದು. ಇವಾಗ ಕಾರ್ಪೊರೇಟ್ ಇರೋದ್ರಿಂದ MLAನೇ ಎಲ್ಲ ಇದು ನೋಡ್ಕೋಬೇಕು, ಮತ್ತು BBMP ಅಧಿಕಾರಿಗಳು. ಇವಾಗ ಈ ಥರ ಇಲ್ಲಿಗಲ್ ಪಾರ್ಕಿಂಗ್ಗಳು ಟೆಂಡರೇ ಕರೀಲಿಲ್ಲ, ಅಲ್ಲಿ ಪಬ್ಲಿಕ್ ಹತ್ರದಿಂದ BBMP ಹೆಸರಲ್ಲಿ ಯಾವುದೇ ಒಂದು ಇದರಲ್ಲಿ ಪಾರ್ಕಿಂಗ್ ದುಡ್ಡುಗಳು ವಸೂಲಿ ಮಾಡ್ಕೊಂಡು ಇದು ಮಾಡಿದಾದರೆ ಇವಾಗ ಪಬ್ಲಿಕ್ ದುಡ್ಡು ಲೂಟಿ ಆಗಿದೆ. ಓಕೆ, ಇದಕ್ಕೆ ಯಾರು ಹೊಣೆ? ಯಾರು ಇದಕ್ಕೆ ಪಬ್ಲಿಕ್ಕಿಗೆ ದುಡ್ಡು ವಾಪಸ್ ಕೊಡೋದು? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, BBMP ಅಧಿಕಾರಿಗಳು ಮತ್ತು ಅಲ್ಲಿಯ ಸ್ಥಳೀಯ MLAಗಳು ಏನು ಮಾಡ್ತಾ ಇದ್ದಾರೆ? ಇದು ಹಗಲು ದರೋಡೆ ಅಂತ ಹೇಳಬೇಕು. ಇದು ತೀವ್ರವಾಗಿ ಇದು ಬೆಂಗಳೂರಲ್ಲಿ ಎಲ್ಲ ಕಡೆ ನಡೀತಾ ಇದೆ, ಸುಮಾರು ಕಡೆ. ಓಕೆ, ಇದಕ್ಕೆ ಇಮ್ಮಿಡಿಯೇಟು ಅಧಿಕಾರಿಗಳು ಮತ್ತು ಆ ಲೋಕಲ್ MLAಗಳು ಅವರವ್ರ ಜಾಗದಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ಗಳು ಅನಧಿಕೃತ ಪಾರ್ಕಿಂಗ್ಗಳಿದೆ ಇಮ್ಮಿಡಿಯೇಟು ಕ್ರಮ ವಹಿಸಬೇಕು. ಪೊಲೀಸ್ ಹೇಳಿ ಕೇಸ್ ಹಾಕಬೇಕು. ಪಾಲಿಕೆ ಇದರಲ್ಲಿ ಸಹ ಅವರು ಕೇಸ್ ಫೈಲ್ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಹಗಲು ದರೋಡೆ ಆಗ್ತಾಯಿದೆ, ಇದು ನಿಲ್ಲಿಸ್ಬೇಕು. ಮತ್ತು ನಮ್ಮ ಇದು ಸಿಟಿ ಮಾರ್ಕೆಟಲ್ಲಿ ಸಹ ಸುಮಾರು ಕಡೆ ಎಲ್ಲ ಪಾರ್ಕಿಂಗ್ ಇದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಎಲ್ಲ ಕೆಳಗಡೆ ಇಂದಿರಾ ಕ್ಯಾಂಟೀನ್ ಹತ್ರ ಎಲ್ಲ ಅನಧಿಕೃತ ಪಾರ್ಕಿಂಗ್ ಇದೆ. ಓಕೆ, ಇದಿಲ್ಲ, ಸರ್ಕಾರದ ಟೆಂಡ್ರ್ ಇಲ್ಲ. ಟೆಂಡ್ರ್ ಇಲ್ಲ ಅದು ಹೆಂಗೆ ಪಾರ್ಕಿಂಗ್ ದುಡ್ಡು ಇದು ಮಾಡ್ತಾರೆ? ಯಾರಿಗೆ ಹೋಗ್ತಾ ಇದೆ ದುಡ್ಡು? ಇದೆಲ್ಲ ದೊಡ್ಡ ಒಂದು ಎನ್ಕ್ವೈರಿ ಆಗಬೇಕು.